ನಾನು ರಾಧಕ್ಕ ಪಂಚಾಯಿತಿಯಲ್ಲಿ ವೀಕ್ಷಕರೇ ನರೇಂದ್ರ ಮೋದಿ ಅವರ ಸಾಧನೆಗಳೇನು, ವೈಫಲ್ಯಗಳೇನು, ನೆಹರು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇರುವಂತ ನರೇಂದ್ರ ಮೋದಿ ಅವರ ಸಾಧನೆಗಳು ಬಹಳಷ್ಟಿದೆ, ಆದರೆ ಅವರ ವೈಫಲ್ಯಗಳು ಶೂನ್ಯ. GDP 9.5 ಅಲ್ಲಿ ಇದ್ದದನ್ನ 3.5ಕ್ಕೆ ಇಳಿಸಿದ್ದೆ ನರೇಂದ್ರ ಮೋದಿ ಅವರ ದೊಡ್ಡ ಸಾಧನೆ. ಅದೊಂದು ರಾಜಕೀಯ ಪರಂಪರೆ, ಒಂದು ಹಿರಿಯರು ಮಾಡಿ ಕೆಲಸ ಮಾಡಿದ್ದಾರೆ, ನಾನು ಮುಂದುವರಿಸ್ತಾ ಇದ್ದೀನಿ. ಅದು ಸೌಜನ್ಯ ಬೇಕು. ಆ ಜನ ಕೊಡ್ತಕ್ಕಂಥ ತೀರ್ಪಲ್ಲಿ ಮೋದಿನೇ ರಾಜ ಅಂತ ಜನ ಮೆರೆಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ರಾಜನೂ ಇಲ್ಲ, ಬೀಜನೂ ಇಲ್ಲ. ಆ ಅಧಿಕಾರದಲ್ಲಿ ಇದ್ದು ಆಡಳಿತ ಮಾಡೋದು ಹೇಗೆ ಅಂತ ಅವ್ರಿಗೆ ಬರೋದೂ ಇಲ್ಲ. ಒಂದು ನ್ಯಾಷನಲ್ OBC ಕಮಿಷನ್ ಮಾಡಕ್ಕಾಗಿರಲಿಲ್ಲ ಕಾಂಗ್ರೆಸ್ ಅವರ ಯೋಗ್ಯತೆಗೆ. ನೋಡ್ರಿ, ನೆಹರು ಅವರಿಂದ ನಾವು ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ. ದೇಶವನ್ನು ವಿರೋಧ ಮಾಡಿದಂತ ಮೌಂಟ್ ಬ್ಯಾಟನ್ ಬಾಡಿಗೆ ಪೊಲೀಸ್ ಸಿಕ್ಕಿತ್ತಂತ ಯಾವುದನ್ನ ರಾಜ್ಯ ಇದ್ರೆ ಗುಜರಾತ್. ನಮ್ಮ ಮೋದಿಜಿಯವರು ಏನು ದೇಶಕ್ಕೆ ಮಾಡಿಲ್ವಾ? ಆ ನಾಯಕರ ಕೊರತೆಯಿಂದ ಇವರು 12 ವರ್ಷಗಳ ಕಾಲ ಪ್ರಧಾನಿಯಾಗಿದ್ದಾರೆ. ನರೇಂದ್ರ ಮೋದಿ ಅವರು ಅವ್ರು ಮಾಡಿದ ರೂಲ್ಸ್ ಎಲ್ಲ ರಿಟೈರ್ಮೆಂಟ್ ತಗೊಂಡು ಮನೆಗೆ ಹೋದ್ರೆ ದೇಶ ಬಚಾವಾಗುತ್ತೆ. ಗತಕಾಲದ ಇತಿಹಾಸವನ್ನ ಮರೆತವನು ಮುಂದೆ ಭವಿಷ್ಯವನ್ನ ಬರೆಯಲಾರ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ.